ಬೆಂಗಳೂರು ಗ್ರಾಮಾಂತರ ಒಂದ್ ಕಡೆ ಆದ್ರೆ ಮಂಡ್ಯ ಚುನಾವಣಾ ಅಖಾಡ ಇನ್ನೊಂದು ಕಡೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ವಿರೋಧಿ ಪಾಳಿಯ ಕಟ್ಟಾಕೋಕೆ ಈ ಅಸ್ತ್ರ ಪ್ರಯೋಗ ಮಾಡಿದ್ಯಾ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ ಸಹಜವಾಗಿ. ಯಾಕಂದ್ರೆ ಬೆಂಗಳೂರು ಗ್ರಾಮೀಣದಲ್ಲಿ ತಮ್ಮನನ್ನ ಗೆಲ್ಲಿಸಿಕೊಳ್ಳುವ ಅನಿವಾರ್ಯತೆ ಇದೆ. ಯಾಕಂದ್ರೆ ಅಂತಹ ಅಭ್ಯರ್ಥಿಯನ್ನೇ ತಂದು ಮೈತ್ರಿ ಕಣಕ್ಕಿಳಿಸಿದೆ. ಮತ್ತೊಂದು ಕಡೆ ಮಂಡ್ಯ ಅಂತ ನೋಡಿದಾಗ ಮಂಡ್ಯದ ಗೆಲುವು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಅನಿವಾರ್ಯ. ಕಾರಣ ಒಕ್ಕಲಿಗ ಭದ್ರಕೋಟೆ, ಒಕ್ಕಲಿಗರ ಕೋಟೆಯನ್ನು ಉಳಿಸ್ಕೊಳ್ಬೇಕು, ಸಹೋದರನ ಗೆಲುವಿಗೂ ಈ ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ ಶ್ರಮಿಸಬೇಕು. ಹೀಗಿರುವಾಗ ಎರಡೂ ಕ್ಷೇತ್ರದ ಗೆಲುವು ಜೆಡಿಎಸ್ಗೆ ಅಂದ್ರೆ ಈಗ ಎರಡೂ ಕ್ಷೇತ್ರದ ಗೆಲುವನ್ನ ಸಾಧಿಸೋದ್ರ ಮುಖಾಂತರ ಜೆಡಿಎಸ್ಗೆ ದೊಡ್ಡ ಫೈಟ್ ಅನ್ನೇ ಕೊಡಬೇಕು. ಡಿಕೆ ಶಿವಕುಮಾರ್ ಅವ್ರಿಗೆ ಒಂದ್ ರೀತಿ ದೊಡ್ಡ ಚಾಲೆಂಜ್ ಇದು. ಒಂದ್ ಕಡೆ ತಮ್ಮನ್ನ ಗೆಲ್ಲಿಸ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಬಹಳ ಸೇಫ್ ಕ್ಷೇತ್ರ ಡಿಕೆ ಬ್ರದರ್ಸ್ ಪಾಲಿಗೆ ಅಂತ ಇದ್ದೀರಾ, ಅದು ಬೆಂಗಳೂರು ಗ್ರಾಮಾಂತರ. ಬಟ್ ಅಲ್ಲೇ ಈಗ ತುಂಬಾ ತಂತ್ರಗಾರಿಕೆಯನ್ನ ಉಪಯೋಗಿಸಿ ಮೈತ್ರಿ ಬಿಜೆಪಿ ಚಿಹ್ನೆಯಡಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ತಾ ಇದೆ. ಒಂದ್ ರೀತಿ ಜನರ ವಿಚಾರ ಅಂದ್ರೆ ಮತಗಳ ವಿಚಾರದಲ್ಲಿ ಜನರ ಭಾವನೆಗಳನ್ನ ಸೆಳೆಯುವ ಪ್ರಯತ್ನಕ್ಕೆ ಬಿಜೆಪಿ ಕೈ ಹಾಕಿದ್ರೆ, ಈ ಕಡೆ ಹಾರ್ಡ್ ಪೊಲಿಟಿಕಲ್ ಅಸ್ತ್ರವನ್ನ ಇಲ್ಲಿ ತನಕ ಬಳಕೆ ಮಾಡ್ಕೊಂಡು ಬರ್ತಾ ಇದ್ದ ಡಿ ಕೆ ಸುರೇಶ್ ಅವರಿಗೆ ಡಾಕ್ಟರ್ ಮಂಜುನಾಥ್ ಅವರು ನಿಜಕ್ಕೂ ಬಿಡದ ಕಡ್ಲಿಯೇ, ಬಹಳ ಈಸಿಯಾಗಿ ತಗೊಳ್ಳೋ ಹಂಗೆ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಕಡೆ ತಮ್ಮನ್ನು ಗೆಲ್ಲಿಸ್ಕೋಬೇಕು, ಮತ್ತೊಂದ್ ಕಡೆ ಮಂಡ್ಯ, ಯಾಕಂದ್ರೆ ಜೆಡಿಎಸ್ ಇದೀಗ ಬಿಜೆಪಿ ಜೊತೆ ಮೈತ್ರಿ ಆಗಿರೋದ್ರಿಂದ ಒಕ್ಕಲಿಗ ಭದ್ರಕೋಟೆ ನಮ್ಮ ಜೊತೆ ಇದೆ, ನಿಮ್ ಕಡೆ ಈಗ ಒಕ್ಕಲಿಗರು ಬಂದಿಲ್ಲ ಅಂತ ತೋರಿಸ್ಕೊಳ್ಳೇಬೇಕಾದ ಅನಿವಾರ್ಯತೆ ಇದೆ. ಮಂಡ್ಯದ ಅಭ್ಯರ್ಥಿನೂ ಗೆಲ್ಲಿಸ್ಕೊಳ್ಳೇಬೇಕಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದ್ ರೀತಿ ಬಹಳ ಟಫ್ ಫೈಟ್ ಸದ್ಯ. ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೌದು, ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ಹೌದು. ಈಗ ಸರ್ಕಾರ ಇವ್ರದೇ ಇರೋದ್ರಿಂದ ಶತಾಯ ಗತಾಯ ಹಲವು ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಳ್ಳಬೇಕು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಮತ್ತೊಂದು ಮಂಡ್ಯ. ಹೇಗೆ ಇದನ್ನ ನಿಭಾಯಿಸುತ್ತೆ ಕಾಂಗ್ರೆಸ್ ಅನ್ನೋದಕ್ಕಿಂತ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ಮೈತ್ರಿ ಬಹಳ ತಂತ್ರಗಾರಿಕೆಯನ್ನು ಉಪಯೋಗಿಸಿ ಬೆಂಗಳೂರು ಗ್ರಾಮಾಂತರದಲ್ಲಿ ಅಭ್ಯರ್ಥಿಯನ್ನ ಹಾಕಿದೆ. ಇನ್ನು ಮಂಡ್ಯದ ವಿಚಾರ ಜೆಡಿಎಸ್ ಬಿಟ್ಟಿದ್ದಾರೆ, ಅವ್ರು ಯಾರು ಅಭ್ಯರ್ಥಿ ಆಗ್ತಾರೆ ಕಾದ್ ನೋಡ್ಬೇಕು. ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ದೊಡ್ಡ ಚಾಲೆಂಜ್ ಹೇಗಾಗುತ್ತೆ, ಎರಡೂ ಕ್ಷೇತ್ರ ಗೆಲ್ಲಿಸ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ ತಂತ್ರಗಾರಿಕೆಗಳು ಹೇಗೆ ಸಾಗ್ಬೋದು ಕಾಂಗ್ರೆಸ್ ಕಡೆಯಿಂದ ಅಂತ. ಖಂಡಿತ ಹೌದು ವಿದ್ಯಾ. ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡ್ತಿರೋದ್ರಿಂದ ಸಹಜವಾಗಿಯೇ ಅಲ್ಲಿನ ಗೆಲುವು ಡಿ ಕೆ ಶಿವಕುಮಾರ್ ಅವರ ಮುಂದಿನ ರಾಜಕೀಯ ನಡೆಗಳಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ. ಇದೇ ರೀತಿಯ ಒಂದು ರಿಫ್ಲೆಕ್ಷನ್ ಬಹುಶಃ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯರಿಗೂ ಕೂಡ ಆಗಬಹುದು ಮುಂದಿನ ದಿನಗಳಲ್ಲಿ, ಅಲ್ಲಿನ ಸೋಲು ಗೆಲುವಿನ ಆಧಾರಿತವಾಗಿ. ಆದರೆ ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬರೋದಾದ್ರೆ ಅವರನ್ನ ಬಹುಶಃ ಬೆಂಗಳೂರು ಗ್ರಾಮೀಣದಲ್ಲಿ ಕಟ್ಟಿ ಹಾಕುವಂತ ಸಾಧ್ಯತೆ ಇದೆ. ಇನ್ನೂ ಒಂದು ವಿಶೇಷ ಅಂದ್ರೆ ಕಳೆದ ಬಾರಿ ಮಂಡ್ಯದಲ್ಲಿ ಒಕ್ಕಲಿಗ ಸಮುದಾಯದ ಸಂಪೂರ್ಣ ಬೆಂಬಲವನ್ನು ಪಡೆಯುವಲ್ಲಿ, ಹೆಚ್ಚು ಸ್ಥಾನವನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ರು. ಹಾಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುವಂಥದ್ದು ಅಥವಾ ಒಕ್ಕಲಿಗ ಭದ್ರಕೋಟೆ ಮತ್ತು ಜೆಡಿಎಸ್ನ ಪ್ರಬಲ ನೆಲೆ ಇರುವಂತಹ ಮಂಡ್ಯವನ್ನ ಗೆದ್ರೆ ಸಹಜವಾಗಿ ಡಬಲ್ ಆಗುತ್ತೆ ಕ್ರೆಡಿಟ್ ಡಿ ಕೆ ಶಿವಕುಮಾರ್ ಅವರಿಗೆ. ಆ ಕಾರಣಕ್ಕಾಗಿ ಬಹುಶಃ ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಎರಡನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಆ ಭಾಗದಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಈ ಬಾರಿ ಎರಡೂ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಕ್ಕೆ. ಇದು ಎಲ್ಲ ಒಂದ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟದ ಒಂದು ತಂತ್ರಗಾರಿಕೆಯ ಭಾಗವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಾಕುವಂತ ದೃಷ್ಟಿಯಲ್ಲಿ ಗ್ರಾಮೀಣದಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಅಖಾಡಕ್ಕಿಳಿಸ್ತಾ ಇರುವಂತದ್ದು ಅನ್ನುವಂಥದ್ದು. ಹಾಗಾಗಿ ಸಹಜವಾಗಿಯೇ ಜಿದ್ದಾಜಿದ್ದಿನ ಫೈಟ್ ನಲ್ಲಿ ಇಲ್ಲೂ ಸಮಯವನ್ನು ಕೊಡಬೇಕಾಗುತ್ತೆ. ಕೇವಲ ತಮ್ಮನ ಗೆಲುವಿಗಾಗಿ ಸೀಮಿತ ಆದ್ರು ಅನ್ನುವಂಥ ಅಪವಾದದಿಂದ ಹೊರತಾಗಬೇಕಾದ್ರೆ ಕೊನೆ ಪಕ್ಷ ಮಂಡ್ಯವನ್ನಾದ್ರೂ ಗೆಲ್ಲಿಸಿಕೊಳ್ಳಲಿಕ್ಕೆ ಡಿ ಕೆ ಶಿವಕುಮಾರ್ ಶ್ರಮವನ್ನು ವಹಿಸಬೇಕಾಗುತ್ತೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಸಹಜವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಒಂದಷ್ಟು ಎರಡು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಬಾರಿ ಹೆಚ್ಚು ಸಮಯ ಕೊಡಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗಬಹುದು ವಿದ್ಯಾ. ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಈ ಸಲ ಕನಕಪುರದ ಬಂಡೆಯಂತಹ ಸವಾಲನ್ನೇ ಮೈತ್ರಿ ಕೊಟ್ಟಿದೆ. ಇದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಬಹಳ ನಿಜಕ್ಕೂ ಇಂಟ್ರೆಸ್ಟಿಂಗ್. ಇದು ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಮತ್ತೊಂದು ಮಂಡ್ಯ.